ಹತ್ತತ್ರ ಒಂದು ತಿಂಗಳಿಂದ ಇರುವಂತ ಸಮಸ್ಯೆ ಆದ್ರೆ ಪರಿಹಾರ ಮಾತ್ರ ಸಿಗ್ತಾ ಇಲ್ಲ. ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದೇ ಬರ್ತಾ ಇದೆ. ಪ್ರತಿಭಟನೆಯನ್ನ ಮಾಡಿದ್ದೇ ಆಯ್ತು. ಬಿಜೆಪಿಯವರು ಕೂಡ ಪ್ರತಿಭಟನೆ ಮಾಡಿದ್ರು. ಆದ್ರೆ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ. ರಾಜ್ಯದಾದ್ಯಂತ ಗೊಬ್ಬರಕ್ಕಾಗಿ ಅನ್ನದಾತರು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ದಿನವಿಡೀ ಗೊಬ್ಬರ ಅಂಗಡಿಗಳ ಮುಂದೆ ಕ್ಯೂ ನಿಲ್ಲುವಂತ ಪರಿಸ್ಥಿತಿ ಇದೆ. ಗಾಳಿ ಮಳೆ ಚಳಿಯನ್ನ ಲೆಕ್ಕಿಸದೆ ಅಲ್ಲಿ ಕ್ಯೂ ನಿಂತ್ಕೊಳ್ತಾ ಇದ್ದಾರೆ. ಹೊಲದಲ್ಲಿ ಕೆಲಸ ಬಿಟ್ಟು ಗೊಬ್ಬರಕ್ಕೆ ಕಾಯಬೇಕಾದಂತ ಪರಿಸ್ಥಿತಿ ಇರುವಂತದ್ದು. ದಿನವಿಡೀ ಕಾದ್ರೂ ಕೂಡ ಗೊಬ್ಬರ ಸಿಗುವಂತ ಗ್ಯಾರಂಟಿ ಮಾತ್ರ ಸಿಗ್ತಾ ಇಲ್ಲ. ಯಾಕೆಂದ್ರೆ ಇಬ್ರು ಕೂಡ ಅಷ್ಟೇ ರಾಜಕೀಯ ಅಸ್ತ್ರ ಮಾಡಿಕೊಂಡು ಒಬ್ಬರ ಮೇಲೊಬ್ರು ಕೆಸರ ಚಾಟದಲ್ಲಿ ತೊಡಗಿದ್ದಾರೆ. ಗೊಬ್ಬರಕ್ಕಾಗಿ ಮಕ್ಕಳು, ವೃದ್ಧರು, ಮಹಿಳೆಯರು ಕ್ಯೂನಲ್ಲಿ ನಿಂತ್ಕೊಂಡು ಪರದಾಟವನ್ನು ಮಾಡ್ತಾ ಇದ್ದಾರೆ. ಬಹುತೇಕ ಜಿಲ್ಲೆಗಳಲ್ಲಿ ಯೂರಿಯಾ ನೋ ಸ್ಟಾಕ್, ಅಂಗಡಿಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ ಅನ್ನು ಹಾಕಲಾಗ್ತಾ ಇದೆ. ಕೃಷಿ ಸಚಿವರೇ, ಅನ್ನದಾತರ ಸಮಸ್ಯೆ ಕಾಣ್ತಾ ಇಲ್ವಾ ನಿಮ್ಗೆ? ಬೇಡಿಕೆಗೆ ತಕ್ಕಂತೆ ಗೊಬ್ಬರ ಸ್ಟಾಕ್ ಇರಬೇಕಿತ್ತಲ್ವಾ? ನಿಮ್ಮ ಹೊಣಗೇಡಿತನದಿಂದ ರೈತರಿಗೆ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗೊಬ್ಬರ ಸಮಸ್ಯೆಯಿಂದ ಕನ್ಫ್ಯೂಸ್ ಆಗಿದೆಯಂತೆ ಸಚಿವರಿಗೆ. ಅವರೇ ಮಾತನಾಡಿದ್ದಾರೆ, ಕನ್ಫ್ಯೂಸ್ ಆಗ್ಬಿಟ್ಟಿದೆ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಗೊಬ್ಬರ ಕೊಡದಿರುವ ನಡ್ಡಾ ರಾಜೀನಾಮೆ ಕೊಡ್ಬೇಕಂತೆ. ನಾನು ಯಾಕ್ರಿ ಕೊಡಬೇಕು, ನಡ್ಡಾ ಕೇಳ್ರಿ ರಾಜೀನಾಮೆ ಅಂತ ಹೇಳಿದ್ರು. ಇನ್ನ ರಾಜೀನಾಮೆಗೆ ಸಿದ್ಧತೆ ಮಾಡ್ಕೊಳ್ಳಿ JP ನಡ್ಡಾ ಅಂತ ಹೇಳಿದ್ರು. ಅದರ ಜೊತೆಗೆ ಯೂರಿಯಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಚಲುವರಿ ಸ್ವಾಮಿ ಕೇಳ್ಕೊಬಾರ. ಸರ್, ಅಭಾವ ಕೇಂದ್ರ ಸರ್ಕಾರದಿಂದ ಬರಬೇಕಾದಂಥದ್ದು ಎಲ್ಲಿವರೆಗೆ ಫುಲ್ ಕೊಡಲ್ವೋ ಅಲ್ಲಿವರೆಗೆ ಅಭಾವ ಒಂದು ಸ್ವಲ್ಪ ಇದ್ದೇ ಇರುತ್ತೆ. ಇದನ್ನ ಅಶೋಕ್ ಹೇಳಿದ್ರು ಅರ್ಥ ಆಗಲ್ಲ, ಡಾಕ್ಟರ್ ಸುಧಾಕರ್ಗೆ ಹೇಳಿದ್ರು ಅರ್ಥ ಆಗಲ್ಲ. ಏನ್ ಮಾಡ್ಬೇಕು ನಾನು ಅಂತ ನನಗೂ ಕನ್ಫ್ಯೂಸ್. ಅಲ್ಲ, ರಾಜೀನಾಮೆ ಹಂಗಾರೆ ಅವ್ರು ಕೇಂದ್ರ ಪ್ರಧಾನ ಕೇಳಿ ಕೊಡಿಸ್ತಾರಂತ ಅಥವಾ ಇನ್ಯಾರ ಅದಕ್ಕೆ ನಡ್ಡಾ ಅವ್ರ ಕೇಳಿ ಕೊಡಿಸ್ತಾರಂತ. ಸಪ್ಲೈ ಮಾಡೋದು ಕಡಿಮೆ ಆದಾಗ ಅದಕ್ಕೆ ಜವಾಬ್ದಾರಿ ಯಾರು ತಗೋಬೇಕು? ಸೊ ನಡ್ಡಾ ಅವ್ರ ಕೈಲಿ ರಾಜೀನಾಮೆ ಕೊಡಿಸ್ತಾರಂತ ಕೇಳಿ ತಾಕತ್ತಿದೆಯಾ ಅಶೋಕ್ಗೆ? ಸುಮ್ಮನೆ ಅನಾವಶ್ಯಕವಾಗಿ ಮಾತಾಡೋದನ್ನ ನಿಲ್ಲಿಸ್ಬೇಕು ಅಶೋಕು. ಸೊ ಇವ್ರಿಗೆ ಒಂದು ಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಕಾಮನ್ ಸೆನ್ಸ್ ಇಲ್ಲದೆ ನಾನೇನು ಮಾಡ್ಲಿಕ್ಕಾಗಲ್ಲ. ನನಗೆ ಇವ್ರಿಗೆ ಉತ್ತರ ಕೊಡೋದಕ್ಕಿಂತ ರೈತರಿಗೆ ಏನ್ ಬೇಕು ಆ ಸಮಸ್ಯೆ ಬಗೆಹರಿಸೋದಷ್ಟೇ ನನ್ನ ಕೆಲಸ. ಗೊಬ್ಬರ ಸಿಗದಿರುವಂತ ಸಂದರ್ಭದಲ್ಲಿ ರೈತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರು ಏನ್ ಹೇಳಿದ್ರು ಒಮ್ಮೆ ಕೇಳೋಣ. ಕೊಟ್ಟರೆ ನಾವೆಲ್ಲ ಹೊಲಗಳು ಮಾಡೀವ್ರಿ. ಮತ್ತು ಈಗೆಲ್ಲ ಸಾಯಿ ಪರಿಸ್ಥಿತಿ ಬಂದಿದೆ ಸರ್. ನಮ್ಗೆ ಇವಾಗ ಗೊಬ್ಬರ ಬೇಕು ಸರ್. ಗೊಬ್ಬರ ಸಂಬಂಧ ಬೆಳಗ್ಗೆಯಿಂದ 5 ಗಂಟೆಯಿಂದ ಮಕ್ಕಳು ಮರಿ ಕರ್ಕೊಂಡ್ಬಂದಿವಿ ಸರ್. ನಾವು ಇವಾಗ ಅದು ಆಳದ್ರ ಪರವಾಗಿಲ್ಲ, ಇವಾಗ ಗೊಬ್ಬರ ಬೇಕ್ರಿ ನನಗೆ. ಈ ಸರ್ಕಾರದ ನಿರ್ಲಕ್ಷ್ಯದಿಂದ ಹಿಂಗಾಗೈತಿ. ಅವಾಗೆಲ್ಲ 250 ರೂಪಾಯಿ ಗೊಬ್ಬರ ಚೀಲ, ಈಗ 500, 550 ಮಾರಕತ್ತಾರ. ಮತ್ತು ಡಬಲ್ ರೊಕ್ಕ ತಗೊಂಡು ಅದನ್ನ ಎಲ್ಲಿ ಹಾಕ್ತಾರ ಅವರು ಹೇಳು? ಹಾಂ, ಅದನ್ನ ಬಿಟ್ಟಿ ಭಾಗ್ಯಕ್ಕೆ ಯೂಸ್ ಮಾಡಿ ಇವ್ರನ್ನೆಲ್ಲ ಅಪ ಅನ್ಸೋದೇನು ಹರ್ಕತ್ತೈತಿ. 3 ದಿನದಿಂದ ಯೂರಿಯಾ ಗೊಬ್ಬರ ಕೇಳ್ಕೊಂಡು ಹೋಗಕ್ಕೆ ಬರ್ತಾನೆ ಇದ್ದೀವಿ. ಬರ್ತತೆ ಅಂತ ಅಧಿಕಾರಿಗಳನ್ನು ಹೇಳಿದ್ರು. ಆ ಹೇಳಿದ ಮಾತಿಗೋಸ್ಕರ ಬಂದು ಇಲ್ಲಿ ಕೇಳ್ಕೊಂಡು ಹೋಗ್ತಾನೆ ಇದ್ವಿ. ಇವತ್ತು ಬರ್ತೈತೆ ನಾಳೆ ಗೊಬ್ಬರ ಕೊಡ್ತೀವಿ ಅಂತಾರ. ಕುಂದ್ರದ ಕೂಳಿಂದ ನೀರಿಲ್ದ ಕುಂತ ಹೋಗೋದ್ರಿ ಸರ್. ನಾವು ಎಷ್ಟು ದಿವಸ ಕಾಯನ ಹೊಲ ಒಣಗಿ ಹೋಗ್ತಾವ. ನಾವ್ ಈಗ ಮೇನ್ ಅಂದ್ರೆ ನಾವು ಯೂರಿಯಾ ಗೊಬ್ಬರ ಕೊಡ್ಬೇಕ್ರಿ. ಇದಕ್ಕೆ ಯೂರಿಯಾ ಗೊಬ್ಬರ ಕೊಡಲ್ಲ ಹೊಂಟಾರ. ಈಗ ಯೂರಿಯಾ ಗೊಬ್ಬರ ಇಲ್ದೇನೆ ನಾವು ಅದು ನ್ಯಾನೋ ಯೂರಿಯಾ ಹೊಡಿ ಅಂತಾರೆ. ಇದಕ್ಕೆ ನ್ಯಾನೋ ಯೂರಿಯಾ ಹೊಡ್ಲಿಕ್ಕೆ ಹೆಂಗ್ ಬರ್ತದೆ ಸರ್? ಅದು ಸರ್ಕಾರ ಏನೇ ಮಾಡಬೇಕು, ನಮಗೆ ಯೂರಿಯಾ ಗೊಬ್ಬರ ಪೂರೈಸಬೇಕು ಅಂತೇಳಿ ಅವ್ರು ಕಳಕಳಿ ಮನವಿ ಮಾಡ್ಕೋತೇವೆ. ಪ್ರತಿಯೊಂದು ಬೆಳೆಗೆ ಅಂದ್ರೆ ಯೂರಿಯಾ ಬೇಕು. ಒಂದು ಯೂರಿಯಾ ಅಂದ್ರೆ ಮನುಷ್ಯಾಗ ಒಂದು ಟಾನಿಕ್ ತಗೊಂಡಕ್ಲೆ ಆ ತರ ಇದೆ. ಎಲ್ಲಾ ಕಡೆಯಿಂದ ರೈತರದಿಂದ 265 ರೂಪಾಯಿ ಹೋಗಿ 400 ಕೊಡ್ಬೇಕಂದ್ರೆ ರೈತ ಹೆಂಗ್ ಉಳಿತಾನ? ಯಾವ ಪರಿಸ್ಥಿತಿನಿಂದ ಉಳಿತಾನ? ರೈತರ ಪರಿಸ್ಥಿತಿನೇ ಗಂಭೀರ ಪರಿಸ್ಥಿತಿ ಹಾಕುಂತ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಮೊದಲು ಇಲ್ಲಿ ನೋಡ್ತಾ ಇದ್ವಿ, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನುವ ರೀತಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ಜಗಳದಲ್ಲಿ ರಾಜ್ಯದ ರೈತರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಬೆಳಗ್ಗೆ HK ಪಾಟೀಲ್ ಅವರು ಸಿಕ್ಕಿದ್ರು. ಅವ್ರನ್ನು ಕೇಳಿದಂಥ ಇಲ್ಲ, ಕೇಂದ್ರದಿಂದ ಬರ್ಬೇಕು, ನಾವೇನು ಮಾಡೋಕ್ಕಾಗುತ್ತೆ ಅಂತಾರೆ. ಕೃಷಿ ಸಚಿವರು ಕೂಡ ಅದನ್ನೇ ಹೇಳ್ತಾರೆ. ಮತ್ತೊಂದು ಕಡೆ ಬಿಜೆಪಿ ಸಂಸದರು ಸಚಿವರ ನೇತೃತ್ವದಲ್ಲಿ JP ನಡ್ಡಾ ಅವ್ರನ್ನ ಭೇಟಿ ಮಾಡಿಬಿಟ್ಟು ಅವರು ಕೂಡ ಒಂದು ಕಡೆ ಬಿಲ್ಡಪ್, ಇಲ್ಲ ಎಲ್ಲ ಸಮಸ್ಯೆ ಬಗೆಹರಿದು ಬಿಡುತ್ತೆ, ಇನ್ನೇನು ನಮಗೆ ಯೂರಿಯಾ ಬಂದೇ ಬಿಡುತ್ತೆ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದಂಥವ್ರು ಈ ಸಮಸ್ಯೆ ಬಗೆಹರಿತಾ ಅಂತ ನೋಡಿದ್ರೆ ಝೀರೋ. ಇಲ್ಲಿ ಯಾರು ಬಕ್ರ ಆಗ್ತಾ ಇದ್ದಾರೆ? ರೈತರನ್ನ ಬಕ್ರ ಮಾಡಕ್ಕೆ ಹೊರಟಿದ್ದಾರೆ. ಅಬ್ಸಲ್ಯೂಟ್ಲಿ. ಈಗ ಅಂಕಿ ಅಂಶಗಳ ಆರೋಪದ ಕಳ್ಳಾಟವನ್ನು ಎರಡೂ ಪಕ್ಷಗಳು ಕೂಡ ಮಾಡ್ತಾ ಇದೆ. ಇವಾಗ CM ಅವರು ಪತ್ರ ಬರೆದಂಥ ಸಂದರ್ಭದಲ್ಲಿ ಏನು ಹೇಳಿದ್ರು? ಇನ್ನು 6.25 ಲಕ್ಷ ಮೆಟ್ರಿಕ್ ಟನ್ ಬರಬೇಕಿದೆ. ಒಟ್ಟು 11,17,000 ಲಕ್ಷ ಮೆಟ್ರಿಕ್ ಟನ್ ಏನು ಬಾಕಿ ಇತ್ತಲ್ಲ, ಅದು ಕೊಡಬೇಕಾಗಿದ್ರಲ್ಲ. 6.25 ಲಕ್ಷ ಮೆಟ್ರಿಕ್ ಟನ್ ಬಾಕಿ ಇದೆ. ಬಂದಿರೋದೇ 5.5 ಲಕ್ಷ ಅಂತ ಹೇಳಿದ್ದಿದ್ರು. ಅದಾದ ಮೇಲೆ ಕೇಂದ್ರದಿಂದ ಅದಕ್ಕೆ ಕೌಂಟರ್ ಏನು ನಂಬರ್ಸ್ ಬಿಡುಗಡೆ ಆದವು. ಇಲ್ಲ ಎಲ್ಲವನ್ನು ಕೂಡ 2 ಕಂತಲ್ಲಿ ಕೊಟ್ಟಿದ್ವಿ. ಉಳಿದಿರುವಂಥದ್ದು 1.3 ಏನು ಅದು ಬರಬೇಕಷ್ಟೇ. 1.25 ಲಕ್ಷ ಟನ್ ಮೆಟ್ರಿಕ್ ಟನ್ ಮಾತ್ರ ಉಳಿದಿದೆ ಅನ್ನುವಂಥ ಒಂದು ಅಂಕಿಅಂಶವನ್ನು ಕೌಂಟರ್ ಮೂಲಕ ಅವರು ಕೊಟ್ಟರು. ಅದಾದ್ಮೇಲೆ ನೀವು ಹೇಳಿದಂತೆ ಫೋಟೋ ಆ್ಯಪ್ ಆಯಿತು. ಅಂದರೆ ಇವ್ರ ವಿರುದ್ಧ, ಕಾಂಗ್ರೆಸ್ ವಿರುದ್ಧ ಅವರು ಮುಗಿಬಿದ್ರು BJP ಅವರು. ಅದಾದ್ಮೇಲೆ ಒಂದು ನಿಯೋಗ ಹೋಗಿ ಭೇಟಿ ಮಾಡಬಂತು. ಏನಾಗಿದೆ ಗೊತ್ತಿಲ್ಲ.
ವೇರಾಸ್ ಅಗೇನ್ ಚಲುವರಾಯಸ್ವಾಮಿ ಅವರು ಮತ್ತೆ ಕೇಂದ್ರದ ಮೇಲೇ ಗೂಬೆ ಕೂರಿಸ್ತಾ ಇದ್ದಾರೆ. ಅವ್ರು ವಾಪಸ್ಸು ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಈಗ ರೈತರು ಈಗ ಅದೇ ಗೃಹಲಕ್ಷ್ಮಿಯವರು, ಇವ್ರು ಯಾವ ಗೃಹಲಕ್ಷ್ಮಿಯವ್ರ ಬಗ್ಗೆ ಮಾತಾಡ್ತಾರೆ, ಅದೇ ಗೃಹಲಕ್ಷ್ಮಿಯವರು ಬೀದಿಲಿ ಕಾಯ್ಕೊಂಡು ಕೂತ್ಕೊಂಡು ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ. ಈಗ ನಾವೇ ತೋರಿಸಿದ್ವಿ ಬೈಟು. ಸೊ ಇದಕ್ಕೆ ಯಾರು ಹೊಣೆ ಆಗ್ತಾರೆ? ಸೊ ಇಷ್ಟು ಈಗ ಒಂದು ಅಂಶ, ಎರಡೂ ಕಡೆಯವರು ಏನು ಹೇಳ್ತಾ ಇರೋದು, 2 ಲಕ್ಷ ಏನು ಹೆಕ್ಟೇರ್ ಪ್ರದೇಶದಲ್ಲಿ ಹೆಚ್ಚುವರಿಯಾಗಿ ಮೆಕ್ಕೆಜೋಳ ಮತ್ತೆಲ್ಲ ಕೆಲವು ಬಿತ್ತನೆಗಳಾಗ್ಬಿಟ್ಟು ಈ ಕಾರಣಕ್ಕೆ ಕೊರತೆ ಆಗಿದೆ ಅಂತ ಹೇಳ್ತಿದ್ದಾರೆ. ಆದರೆ ಆ ಕೊರತೆ ಆಗುತ್ತೆ. ಈಗ ಬಿತ್ತನೆ ಆಗುವಂಥ ಸಂದರ್ಭದಲ್ಲಿ ಬಿತ್ತನೆ ಬೀಜಗಳ ಡಿಸ್ಟ್ರಿಬ್ಯೂಷನ್ ಅಂತ ಒಂದು ಡಾಟಾ ಸಿಗುತ್ತೆ. ಸೊ ಅದಾದರೂ ಟ್ರ್ಯಾಕ್ ಆಗಬೇಕಲ್ವ. ಇಷ್ಟು ಸೆಲ್ ಆಗ್ತಾ ಇದೆ ಅಂತಂದರೆ, ಇಷ್ಟು ಬಿತ್ತನೆ ಆಗ್ತಾ ಇದೆ ಅಂದರೆ, ಹಂಗೆ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ, ಏನು ಟ್ರ್ಯಾಕ್ ಮಾಡುತ್ತೆ, ಯಾವ ರೀತಿ ಪ್ರಿಪೇರ್ ಆಗುತ್ತೆ, ಎಲ್ಲ ಆದಮೇಲೆ ಅದ್ರದ್ದು ನಂಬರ್ ಕೊಡೋಕ್ಕೆ ಇವರೇ ಬೇಕಾ? ಇಲ್ಲಿಯವರು ಮಳೆ ಹೌದು, ಕ್ವೈಟ್ ನ್ಯಾಚುರಲ್. ಜನ ಈಗ ಮಳೆ ಬರೋದೇ ಅಪರೂಪ ಅನ್ನೋ ಥರ ಆಗಿರೋಂಥ ಪರಿಸ್ಥಿತಿ ಮೇಲೆ ಮಳೆ ಚೆನ್ನಾಗಿ ಬಂದರೆ, ನೀರು ಚೆನ್ನಾಗಿ ಸಿಕ್ಕರೆ ಅಭ್ಯಾಸದೇ ಅವರು ಬಿತ್ತನೆ ಚಟುವಟಿಕೆಗಳು ಸಕ್ರಿಯವಾಗಿ ಚೆನ್ನಾಗಿ ಆಗ್ತವೆ. ಆವಾಗ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗುತ್ತೆ. ಆ ಡಿಮ್ಯಾಂಡನ್ನು ಆಂಟಿಸಿಪೇಟ್ ಮಾಡಬೇಕಾಗಿರೋದೇ ಜವಾಬ್ದಾರಿ ಅಲ್ವಾ? ಅದಕ್ಕೋಸ್ಕರ ಅಲ್ವಾ ಆಯಾ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸಂಬಳ, ಸವಲತ್ತು, ಕಾರು ಸವಲತ್ತು ಎಲ್ಲ ಕೊಟ್ಟು ಇಟ್ಕೊಂಡಿರೋದು. ಸೊ ಅವ್ರು ಏನು ಅಸೆಸ್ ಮಾಡ್ತಾರೆ? ಅವರು ಒಂದು ಇವ್ರನ್ನ ಏನೋ ಮಿನಿಸ್ಟ್ರನ್ನ ದಿಕ್ಕು ತಪ್ಪಿಸಿರ್ಬೇಕು, ಅಥವಾ ಅವರೇ ಕೆಲಸ ಮಾಡದೇ ಇರ್ಬೋದು, ಅಥವಾ ಮಿನಿಸ್ಟ್ರು ಬಿಡು ಯಾರೋ ನಡ್ಕೋತಾರೆ, ನಮಗೇನೋ ನಮ್ಮ ಪಾಡಿಗೆ ನಾಮಂಗಲ ಮಂಡ್ಯ ರಾಜಕೀಯ ಮಾಡ್ಕೊಂಡಿರೋಣ, ಇಲ್ಲ ಅಂದರೆ ವಾಪಸ್ ಯಾವ ಒಕ್ಕಲಿಗರು ಉಳಿತಾರೆ, ಯಾವ ಒಕ್ಕಲಿಗರು ಹೊರಗೋಗ್ತಾರೆ ಸಂಪುಟದಿಂದ, ನನ್ನ ಕತೆ ಏನಾಗುತ್ತೆ ಅದನ್ನು ನೋಡಬೇಕು. ಸುರ್ಜೇವಾಲಾ ಬಂದಿದ್ದಾರೆ, ಅವ್ರಿಗೆ ರಿಪೋರ್ಟ್ ಕಾರ್ಡ್ ಕೊಡಬೇಕು. ಅದಾದಮೇಲೆ ಇನ್ನು ಸೆಪ್ಟೆಂಬರ್ ನವಂಬರ್ ಕ್ರಾಂತಿ ಅಂತ ಹೇಳ್ತಿದ್ರೆ, ಅಕಸ್ಮಾತ್ ಯಾರ್ದು ಏನಾಗುತ್ತೋ ಗೊತ್ತಿಲ್ಲ, ಬೇಗ ಕಡತಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋಂಥ ಸುಮಾರು ಜನ ಮಂತ್ರಿಗಳಿಗೆ ಟೆನ್ಷನ್ ಆಗಿದೆ. ಅದೇ ರೀತಿ ಇವರು ಏನಾದರೂ ಆ ರೀತಿ ಬ್ಯುಸಿ ಇದ್ರೆ ಇವತ್ತು ಬೈತಾರೆ, ಅಶೋಕ್ಗೂ ಬೈತಾರೆ, ಮಾಧ್ಯಮಗಳಿಗೂ ಬೈತಾರೆ, ಮತ್ತೊಬ್ಬರಿಗೂ ಬೈತಾರೆ, ಎಲ್ಲರಿಗೂ ಬೈತಾರೆ. ಪ್ರತಿಪಕ್ಷಗಳ ಜವಾಬ್ದಾರಿನೇ ಅಥವಾ ಪ್ರತಿಪಕ್ಷಗಳ ಕೆಲಸವೇ ಟೀಕೆ ಮಾಡೋದು. ಅದು ಅವ್ರ ಕೆಲಸ ಅವ್ರು ಮಾಡ್ತಾರೆ. ಸೊ ನೀವೆಷ್ಟು ಪ್ರಿಪೇರ್ ಆಗಿದ್ರೆ, ಈಗಲೂ ಹೇಳ್ತಾರೆ ನಾನು ಇವ್ರಿಗೆಲ್ಲ ಉತ್ತರ ಕೊಡೋದು ಬಿಟ್ಟು ರೈತರ ಬಗ್ಗೆ ಗಮನ ಹರಿಸ್ತೀನಿ ಅಂತ. ಬಟ್ ರೈತರ ಬಗ್ಗೆ ಗಮನ ಹರಿಸ್ತಾ ಇದ್ರೆ ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ, ಈಗ ಚಾಮರಾಜನಗರದಿಂದ ಕೇರಳಕ್ಕೆ ಹೋಗ್ತಾ ಇರೋವಂಥ ಏನೋ ಯೂರಿಯಾ ಮೇಲೆ, ರಸಗೊಬ್ಬರ ಮೇಲೆ ರೇಡ್ ಆಯಿತು, ಕಾಳಸಂತೆಗೆ ಹೋಗ್ತಾ ಇದ್ದು ಅಂಥದ್ದನ್ನು ಯಾಕೆ ತುಂಬ ಇಷ್ಟೆಲ್ಲ ಹಂಗಾಮ ಆದಮೇಲೆ ಲೇಟಾಗಿ ಎಚ್ಚೆತ್ಕೊಬೇಕಾಯ್ತು? ಮುಂಚೆನೇ ಎಚ್ಚೆತ್ಕೋಬೇಕಾಗಿತ್ತಲ್ವ? ಅಂಥದ್ದೇನಾದರೂ ಆಗ್ತಾ ಇದ್ದಿದ್ರೆ, ದೊಡ್ಡ ಮಟ್ಟದಲ್ಲಿ ಲೀಕ್ ಆಗ್ತಾ ಇದೆ, ಕಾಳಸಂತೆಗಳಿಗೆ ಹೋಗ್ತಾ ಇದೆ, ಬೇರೆ ಕಡೆ ಫ್ಯಾಕ್ಟ್ರಿಗಳಿಗೆ ಹೋಗ್ತಾ ಇದೆ, ಇದನ್ನೆಲ್ಲ ನೋಡಬೇಕಿತ್ತಲ್ವ? ಸೊ ಅದು ಯಾರ ಜವಾಬ್ದಾರಿ? ಅಧಿಕಾರಿಗಳ ಜವಾಬ್ದಾರಿ, ಇಲಾಖೆ ಜವಾಬ್ದಾರಿ ಅಲ್ವ? ಆವಾಗೆಲ್ಲ ಏನು ಮಾಡ್ತಾಯಿದ್ರು? ಸೊ ಇಂಥದ್ದೊಂದು ಆಂಟಿಸಿಪೇಷನ್ನೇ ಮಾಡಿಲ್ಲ ಅನ್ನೋದ್ರಲ್ಲೇ ಪ್ರಿಲಿಮಿನರಿ ಫೇಲ್ಯೂರ್ ಅಬ್ಸಲ್ಯೂಟಾಗಿ ಕಾಣಿಸ್ತಾ ಇದೆ. ಆದರೆ ಅದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಈಸಿ ಆಗಿದೆ, ಬ್ಯಾಲೆನ್ಸ್ ಇದೆ, ಕೊಡಬೇಕಿತ್ತು ಅಂತ ಆ ಕಾರಣಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಹೇಳಲಿಕ್ಕೆ ಒಂದಷ್ಟು ಅನುಕೂಲ, ಅವಕಾಶ, ಆದ್ಯತೆಗಳು ಸಿಕ್ಕಿದೆ. ಅದನ್ನ ಇವ್ರು ಮಾಡ್ತಾ ಇದ್ದಾರೆ. ಅವರು ಇಲ್ಲ ಕೊಟ್ಟಿದ್ದೀವಿ, ಇವರು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ, ಇವ್ರು ಸರಿಯಾಗಿ ಅಸೆಸ್ ಮಾಡಿಲ್ಲ, ಸರಿಯಾಗಿ ಡಿಮ್ಯಾಂಡನ್ನು ಅಥವಾ ಡಿಮ್ಯಾಂಡ್ ಸಪ್ಲೈ ಗ್ಯಾಪ್ ಏನಿದೆ ಅದನ್ನು ಸರಿಯಾಗಿ ಪ್ರಪೋಸ್ ಇಡಲಿಲ್ಲ ಅನ್ನೋ ಲೆಕ್ಕಾಚಾರವನ್ನು ಅವ್ರು ಇಟ್ಕೊಂಡು ಮೈ ಮರೆತು ಕೂತಿದ್ರು ಅಂತ ಅವ್ರು ಹೇಳ್ತಾ ಇದ್ದಾರೆ. ಫೈನಲಿ ಜನ ಈಗ ಏನು ಮಾಡಬೇಕು? ಬಿತ್ತನೆಗೆ ಹಿಡಿದ್ರು ಏನು ಮಾಡಬೇಕು? ಅಥವಾ ಬೆಳೆದಿರೋ ಬಿತ್ತನೆ ಆಲ್ರೆಡಿ ಬಂದಿರೋ ಕತೆ, ಜೋಳ ತೋರಿಸ್ಕೊಂಡು ಬೈತಾ ಇದ್ರಲ್ಲ ಆ ರೈತರು, ಅಂಥ ರೈತರುಗಳ ಕತೆ ಏನು? 1-2 ಜಿಲ್ಲೆ ಅಲ್ಲ, ಅಥವಾ ಯಾರೋ ಪಕ್ಷದ ಕಾರ್ಯಕರ್ತರು ಮಾತನಾಡ್ತಾ ಇದ್ದಾರೆ, ಯಾವುದೋ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂದರೆ ಬೇರೆ, ಅದರಲ್ಲೊಂದು ರಾಜಕೀಯ ಅಂತನಾದರೂ ಅಕ್ನಾಲೆಡ್ಜ್ ಮಾಡ್ಕೊಳ್ಳೋಣ ಅಥವಾ ಮಾಡ್ಕೊಳ್ಳಿ ಯಾರಾದ್ರೂ. ಆದರೆ ಇಂಥ ಜೆನ್ಯೂನ್ ಫ್ಯಾಕ್ಚುಯಲ್ ಪ್ರಾಬ್ಲಮ್ಗಳಲ್ಲಿ ರಾಜಕೀಯ ಮಾಡೋದಿದೆಯಲ್ಲ, ಇದು ನಥಿಂಗ್ ಬಟ್ ಕಂಪ್ಲೀಟ್ ಫೇಲ್ಯೂರ್ ಆಫ್ ಚಲುವರಾಯಸ್ವಾಮಿ ಅವರು. ಮತ್ತು ಅವ್ರ ಹತ್ರ ಡಾಟಾ ಇರುತ್ತೆ, ಟೂರ್ ಪ್ಲ್ಯಾನ್ಗಳಿರ್ತವೆ, ಯಾವ್ಯಾವ ಜಿಲ್ಲೆಗೆ ಎಷ್ಟು ಸಲ ಭೇಟಿ ಕೊಟ್ಟಿದ್ದೆ, ಈ ಸಂಬಂಧವಾಗಿ ಯಾವ ಅಧಿಕಾರಿಗಳ ಜೊತೆ ಎಷ್ಟು ಮೀಟ್ ಮಾಡಿದ್ದೆ ಅಂತ ಅದನ್ನು ಪಬ್ಲಿಕ್ಕಾಗಿ ರಿಲೀಸ್ ಮಾಡಲಿ. ಇದೆಲ್ಲ ಆಗೋಕ್ಕಿಂತ ಮುಂಚೆ ಎಷ್ಟು ಪುರ್ಸೊತ್ತಾಗಿ ಎಷ್ಟು ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದಾರೆ, ಎಷ್ಟು ಮೆಟ್ರಿಕ್ ಟನ್ನಲ್ಲಿ ದಾಸ್ತಾನಿತ್ತು, ಎಷ್ಟು ಡಿಮ್ಯಾಂಡ್ ಇತ್ತು, ಎಷ್ಟು ಪೂರೈಕೆ ಆಗಿದೆ, ಎಷ್ಟು ಕೊರತೆ ಇತ್ತು, ಇದೆಲ್ಲ ಡಾಟಾನ ನಾನು ಆಯಾ ಟೈಮಲ್ಲಿ ರೆಗ್ಯುಲರ್ ಇಂಟರ್ವೆಲ್ಸಲ್ಲಿ ಕಲೆಕ್ಟ್ ಮಾಡಿಕೊಂಡು ಅದನ್ನು ಅಡ್ರೆಸ್ ಮಾಡಿದ್ದೀನಿ ಅನ್ನೋದೇ ನಿಜ ಆಗಿದ್ದರೆ ಅವ್ರ ಪರವಾಗಿ, ಅಥವಾ ಅವ್ರಿಗೆ ಆ ಥರದೊಂದು ಕಾನ್ಫಿಡೆನ್ಸ್ ಇದ್ದರೆ ಆ ಡಾಟಾನ ನೀಟಾಗಿ ಪಬ್ಲಿಕಲ್ಲಿ ಕೊಡಲಿ. ಆವಾಗ ಅಟ್ಲೀಸ್ಟ್ ಎಲ್ಲಿಂದನೋ ಸಮಸ್ಯೆ ಆಗಿದೆ, ಇವ್ರದ್ದೇನೂ ಇಲ್ಲಪ್ಪ, ಜವಾಬ್ದಾರಿತವಾಗಿ ಇವ್ರು ಇನಿಷಿಯೇಟ್ ಮಾಡಿದ್ದಾರೆ, ಇದರಲ್ಲಿ BJP ಅವ್ರು ರಾಜಕೀಯ ಮಾಡ್ತಾ ಇದ್ದಾರೆ ಅಥವಾ ಮಾಧ್ಯಮದವರು ಕೆಲಸ ಇಲ್ಲದೆ ತೋರಿಸ್ತಾ ಇದ್ದಾರೆ ಅಂತನಾದರೂ ಅಂದ್ಕೊಳ್ಳಿ. ಅದರ್ವೈಸ್ ಮಾತಾಡ್ತಾ ಇದ್ರೆ, ಇದೇ ರೀತಿ ಮಾತಾಡ್ತಾ ಇದ್ರೆ ಸಮಸ್ಯೆ ಹಿಂಗೆ ಪರ್ಸಿಸ್ಟೆಂಟಾಗಿ ಕಂಟಿನ್ಯೂ ಆಗ್ತಾ ಇದೆ. ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಚಲುವರಾಯಸ್ವಾಮಿ ಅವರು ಕಂಪ್ಲೀಟಾಗಿ ಅಟ್ಟರ್ಲಿ ಫೇಲ್ ಆಗಿದ್ದಾರೆ ಅಂತ. ಓಕೆ ಪಟೇಲ್ರೆ, ಇಲ್ಲಿ ಕೃಷಿ ಸಚಿವರು ಅಂತ ಬಂದಂಥ ಸಂದರ್ಭ ಬರೀ ಮೊದಲು ಹೇಳ್ದಂತೆ ಮಂಡ್ಯ, ನಾಗಮಂಗಲ, ವಯ ಬೆಂಗಳೂರು ಇಷ್ಟಕ್ಕೆ ಸೀಮಿತ ಅಲ್ಲ, ರಾಜ್ಯದಲ್ಲಿ ಬೇರೆ ಜಿಲ್ಲೆಗಳು ಕೂಡ ಇದ್ದಾವೆ. ಎಷ್ಟು ಜಿಲ್ಲೆಗೆ ಹೋಗಿದ್ದಾರೆ, ಎಷ್ಟು ಜಿಲ್ಲೆಗಳಲ್ಲಿ ರೈತರ ಸಮಸ್ಯೆ ಇದೆ ಅನ್ನುವಂಥದ್ದನ್ನ ಕೇಳಿದ್ದಾರೆ ಅನ್ನುವಂಥದ್ದಕ್ಕೂ ಕೂಡ ಒಂದು ಲೆಕ್ಕ ಅಂತ ಹುಡುಕಿದ್ರೆ ಸಿಗೋದೇ ಇಲ್ಲ ಚಲುವರಾಯಸ್ವಾಮಿ ಅವರ ವಿಚಾರದಲ್ಲಿ. ಆಮೇಲೆ ಇಲ್ಲಿ ಕೊರತೆ ಇದೆ ಅಂದ್ಬಿಟ್ಟು ಸಿದ್ದರಾಮಯ್ಯನವರು ಚಲುವರಾಯಸ್ವಾಮಿ ಅವರು ಒಂದು ಪತ್ರ ಬರೆದ ತಕ್ಷಣ ಅಲ್ಲಿ ಪವಾಡ ಸೃಷ್ಟಿ ಆಗ್ಬಿಡೋದಿಲ್ಲ. ಹೋಗಬೇಕು, ನಿಯೋಗ ತಗೊಂಡೋಗ್ಬೇಕು, ಕೇಳಬೇಕು, ಇಲ್ಲಿ ಸಮಸ್ಯೆ ಇದೆ ಬಗೆಹರಿಸಿ ಅಂತ ಕೇಳಬೇಕು. ಚಲುವರಾಯಸ್ವಾಮಿ ಅವರು ಆ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಇನ್ನು ಸಾಕಷ್ಟು ಸಮಸ್ಯೆಗಳು ಎಲ್ಲ ಜಿಲ್ಲೆಯಲ್ಲಿ ತೋರಿಸುವಂತ ಸಂದರ್ಭದಲ್ಲಿ ಅದಕ್ಕೂ ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಏನ್ ಸೊಲ್ಯೂಷನ್ ಅಂತ ಇದಕ್ಕೆ?
ನಿಮಗೆ ಗೊಬ್ಬರ ಸಮಸ್ಯೆ ವಿಚಾರದಲ್ಲಿ ಆರೋಪಿ ನಂಬರ್ ರಾಜ್ಯ ಸರ್ಕಾರವೇ ಆಗಿರುತ್ತೆ. ಸಾಮಾನ್ಯವಾಗಿ ಮುಂಗಾರು ಈ ಬಾರಿ ಬೇಗ ಬಂದಿರೋದ್ರಿಂದ ಕೃಷಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ನಿಮಗೆ ಗೊತ್ತಿರಲಿ, ನಿಮಗೆ ಗೊಬ್ಬರ ಮತ್ತು ಬೀಜದ ಕೊರತೆ ಇದ್ದಾಗೆ 2008ರಲ್ಲಿ ಹಾವೇರಿಯಲ್ಲಿ ಗೋಲಿಬಾರ್ ಆಗುತ್ತೆ. ಅದಾದ ಬಳಿಕ ಸುಮಾರು 18 ವರ್ಷಗಳ ನಂತರ ಕೂಡ ಸಮಸ್ಯೆ ಬಗೆಹರಿಸಲಿಕ್ಕೆ ಯಾವುದೇ ರಾಜ್ಯ ಸರ್ಕಾರಗಳು ಆಗಿಲ್ಲ ಅಂತ ಹೇಳಿದ್ರೆ ಇದು ಸಂಪೂರ್ಣವಾಗಿ ಆ ರಾಜ್ಯ ಸರ್ಕಾರಗಳು ಮತ್ತು ಅಲ್ಲಿರ್ತಕ್ಕಂಥ ಕೃಷಿ ಅಧಿಕಾರಿಗಳ ವೈಫಲ್ಯ ಅಂತ ಹೇಳ್ಬೋದು. 2008ರಿಂದಲೂ ಕೂಡ ಗೊಬ್ಬರ ಸಮಸ್ಯೆ ಇದೆ. ಅವತ್ತು ಗೋಲಿಬಾರ್ ಆಯಿತು. ಅದಾದರೂ ಕೂಡ ಎಚ್ಚೆತ್ತುಕೊಳ್ಬೇಕಾಗಿರ್ತಕ್ಕಂಥ ಅವತ್ತಿನ ಅಧಿಕಾರ ನಡೆಸ್ತಕ್ಕಂಥವರು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು. ಆ ಮುಖಾಂತರ ಕೃಷಿ ಇಲಾಖೆ ಅಧಿಕಾರಿಗಳು ಬಹುಶಃ ಎಲ್ಲೋ ಹಣ ಮಾಡುವ ದಂಧೆಯಲ್ಲಿ ಕುಳಿತಿದೆ ಅಂತ ಕಾಣುತ್ತೆ. ಇವ್ರನ್ನ ಎಚ್ಚರಿಸಬೇಕಾಗಿರ್ತಕ್ಕಂಥ ಕೃಷಿ ಸಚಿವರಾಗಿರ್ತಕ್ಕಂಥ ಚೆಲುವರೆ ಸ್ವಾಮಿಯವರು ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ತೋರಿಸ್ತಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ ಏಪ್ರಿಲ್ನಿಂದ ಜುಲೈವರೆಗೆ ಸುಮಾರು ಈ ಬಾರಿ ಮುಂಗಾರಿಗೆ 6,80,000 ಟನ್ ಗೊಬ್ಬರ, ಯೂರಿಯಾ ಗೊಬ್ಬರ ಬೇಕಾಗಿರ್ತಕ್ಕಂಥದ್ದು. ನಮ್ಮಲ್ಲಿ ಇರ್ತಕ್ಕಂಥದ್ದು ಕೇವಲ 5.26 ಲಕ್ಷ ಟನ್ ಮಾತ್ರ. ಸುಮಾರು 1,26,000 ಟನ್ ಈಗಾಗಲೇ ಕೊರತೆ ಇರ್ತಕ್ಕಂಥದ್ದು. ಮತ್ತು ಬಹುತೇಕ ನಿಮಗೆ ನೋಡಿ ಧಾರವಾಡ, ಗದಗ, ಕೊಪ್ಪಳ, ದಾವಣಗೆರೆ, ಕಲಬುರಗಿ ಇಲ್ಲಿ ಗೊಬ್ಬರದ ಸಮಸ್ಯೆ ಹೆಚ್ಚಿರ್ತಕ್ಕಂಥದ್ದು. ನಿಮಗೆ ಯಾವ ಮಟ್ಟಕ್ಕಿದೆ ಅಂತ ಹೇಳಿದ್ರೆ ಕೊಪ್ಪಳದಲ್ಲಿ ಗೊಬ್ಬರ ಇಲ್ಲ ಅನ್ನೋ ಕಾರಣಕ್ಕಾಗಿ ರೈತರು ಯಾವ ಮಟ್ಟಕ್ಕೆ ಪ್ರತಿಭಟನೆ ಮಣ್ಣು ತಿಂದು ಸರ್ಕಾರಕ್ಕೆ ಮೆಸೇಜನ್ನು ಪಾಸ್ ಮಾಡಿದರು. ಗದಗದಲ್ಲಿ ಪೊಲೀಸರು ಮತ್ತು ಗೊಬ್ಬರ ಮಾಡ್ತಕ್ಕಂಥ ನಡುವೆ ಗಲಾಟೆ ಆಗಿರ್ತಕ್ಕಂಥದ್ದು. ಮತ್ತು ದಾಸ್ತಾನು ಬಹುತೇಕ ಕಡೆ ದಾಸ್ತಾನು ಇರ್ತಕ್ಕಂಥದ್ದು, ಆದರೆ ಕಾಳಸಂತೆಯಲ್ಲಿ ಮಾರಾಟ ಆಗ್ತಿರ್ತಕ್ಕಂಥದ್ದು. ಇವತ್ತೇನು ಮಾಡಿದ್ದಾರೆ ಅಂದರೆ ಅಲ್ಲಿರ್ತಕ್ಕಂಥ ಕೃಷಿ ಇಲಾಖೆ ಒಬ್ಬರಿಗೆ 1 ಮೂಟೆ ಅಂತ ಯೂರಿಯಾವನ್ನು ಕೊಡಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ನೀವು ಮಧ್ಯರಾತ್ರಿ 12 ಗಂಟೆಗೆ ರೈತರು ತಮ್ಮ ಚಪ್ಪಲಿ, ಬ್ಯಾಗ್ಗಳು ಮತ್ತು ತಾವುಗಳು ಕೂತು ಕಾಯುವಂಥ ಪರಿಸ್ಥಿತಿ ಇದ್ದರೂ ಕೂಡ ಇವತ್ತು ಗೊಬ್ಬರ ಸಿಗ್ತಾ ಇಲ್ಲ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು JP ನಡ್ಡಾ ಅವರು ಪತ್ರವರು ಬರ್ತಾರೆ, ಆದರೆ JP ನಡ್ಡಾ ಅವರು ಇನ್ನೂ ಕೂಡ ಪ್ರತಿಕ್ರಿಯೆ ಕೊಟ್ಟಿಲ್ಲ. ನಾವೇನು ಮಾಡೋದು ಅಂತೇಳಿ ಅಸಹಾಯಕರಾಗಿ ಕುಳಿತಿದ್ದಾರೆ. ಹಾಗಾದರೆ ಇದೊಂಥರ ಏನಾಗಿದೆ ಅಂತ ಪ್ರತಿ ಬಾರಿಯೂ ಕೂಡ ಮುಂಗಾರು ಸಂದರ್ಭದಲ್ಲಿ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಕೊರತೆ ಅನ್ನೋದು ಈ ರಾಜ್ಯದಲ್ಲಿ ಇದೊಂಥರ ವಾರ್ಷಿಕವಾಗಿರ್ತಕ್ಕಂಥ ವಿದ್ಯಮಾನ ಆಗಿರ್ತಕ್ಕಂಥದ್ದು. ಯಾರೂ ಕೂಡ ರೈತರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ ಅಂತ ಹೇಳಿದ್ರೆ ಇವರ ಜವಾಬ್ದಾರಿ ಎಷ್ಟು ಅನ್ನೋದು ನೀವು ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ಸರ್ಕಾರಗಳು ಕೂಡ ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳು ಮೊದಲ ಆದ್ಯತೆ ರೈತರಿಗೆ ಕೊಟ್ಟರೆ ಮಾತ್ರ ಈ ರಾಜ್ಯದಲ್ಲಿ ಅಥವಾ ದೇಶ ಇವತ್ತು ಉದ್ಧಾರ ಆಗಲಿಕ್ಕೆ ಸಾಧ್ಯ. ಯಾಕಂದರೆ ರೈತ ಈ ದೇಶದ ಬೆನ್ನೆಲುಬು. ಅವನು ಬೆಳೆದ್ರೆ ನಾವೆಲ್ಲರೂ ತಿನ್ನಲಿಕ್ಕೆ ಸಾಧ್ಯ. ಅವನು ಸುಖವಾಗಿದ್ದರೆ ಈ ದೇಶ ಸಂತೃಪ್ತಿ ಆಗಿರುತ್ತೆ ಅನ್ನೋದು ಕೂಡ ಈಗ ವಾಸ್ತವ ಸತ್ಯ ಆಗಿರ್ತಕ್ಕಂಥದ್ದು. ನಿಮಗೆ ಸುಮಾರು ಒಂದು ಹತ್ತತ್ರ 1.26 ಲಕ್ಷ ಟನ್ ಗೊಬ್ಬರ ಕೊರತೆ ಇದೆ ಅಂತ ಹೇಳಿದ್ರೆ ಯಾರು ಹೊಣೆ ಅನ್ನೋದು ನೀವು ಯೋಚನೆ ಮಾಡಿ. ಮತ್ತು ಗೊಬ್ಬರದ ದಾಸ್ತಾನು ಜೊತೆಗೆ ಗೊಬ್ಬರ ಮಾರಾಟ ಮಾಡ್ತಾರೆ, ಇದು ದೊಡ್ಡ ಲಾಭಿ ಆಗಿರ್ತಕ್ಕಂಥ. ಅವ್ರು ಏನು ಮಾಡ್ತಾರೆ, ಜಾಸ್ತಿ ಬೆಲೆಗೆ ಮಾರಾಟ ಮಾಡಲಿಕ್ಕೆ ಈ ರೀತಿಯ ಒಂದು ಸೃಷ್ಟಿ ಕೂಡ ಕೆಲವು ಕಡೆ ಆಗ್ತಿರ್ತಕ್ಕಂಥದ್ದು, ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಕ್ಕಂಥದ್ದು. ಮತ್ತು ಗೊಬ್ಬರ ತಯಾರಿಕೆ ಮಾಡ್ತಕ್ಕಂಥ ಕಂಪನಿಗಳು ಕೂಡ ಇವತ್ತು ರೈತರ ಪರವಾಗಿಲ್ಲ. ಯಾಕಂದರೆ ಅವರು ನ್ಯಾನೋ ಗೊಬ್ಬರಗಳನ್ನು ಅವರು ತಯಾರು ಮಾಡ್ತಿರ್ತಕ್ಕಂಥದ್ದು. DAP ಮತ್ತು ಯೂರಿಯಾ ನ್ಯಾನೋ ಗೊಬ್ಬರಗಳನ್ನು ತಯಾರು ಮಾಡ್ತಿರ್ತಕ್ಕಂಥದ್ದು. ನಿಮಗೆ ಅದು ಲಿಕ್ವಿಡ್ಡು, ಅದನ್ನು ಹಾಕೊಂಡು ಅದನ್ನು ನೀರು ಮುಖಾಂತರ ಜಮೀನಿಗೆ ಬಿಡ್ತಕ್ಕಂಥ ಅಲ್ಲೂ ಕೂಡ ಇದಾಗ್ತಿರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಮೊದಲ ಹೊಣೆ ಆರೋಪಿತ ಯಾರು ಅಂತ ಹೇಳಿದ್ರೆ A1 ಅಕ್ಯೂಸ್ಡ್ ನಂಬರ್ 1 ರಾಜ್ಯ ಸರ್ಕಾರ ಮತ್ತು ಇಲ್ಲಿರ್ತಕ್ಕಂಥ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ಕೃಷಿ ಸಚಿವರು ಅಕ್ಯೂಸ್ಡ್ ಆಗ್ತಾರೆ. ಅಕ್ಯೂಸ್ಡ್ ನಂಬರ್ 2 ಯಾರು? ಆಯ್ತು, ಈಗ ಗೊಬ್ಬರ ಕೊರತೆ ಇದೆ, ರಾಜಕೀಯವನ್ನು ಬಿಟ್ಟು ಪ್ರಹ್ಲಾದ್ ಜೋಶಿ ಹೇಳಿ ಆಯಿತು ನಾವು ಮಾತನಾಡಿದ್ವಿ ಕೇಂದ್ರ ಸರ್ಕಾರ ಜೊತೆಗೆ, ಇನ್ನು ಮುಂದೆ ಗೊಬ್ಬರದ ಸಮಸ್ಯೆ ಇರಲ್ಲ ಅಂತೇಳಿ ಸ್ವತಃ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಹೇಳಿದ್ರು. ಕೇಂದ್ರದ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಸಚಿವರುಗಳಿರ್ತಕ್ಕಂಥದ್ದು ಮತ್ತು BJP ಅನೇಕ ಸಂಸದರಿದ್ದಾರೆ. ಇದು ಸಮಸ್ಯೆ, ರೈತರ ಸಮಸ್ಯೆ, ಅವರಿಗೆ ಮತ ಹಾಕ್ತಕ್ಕಂಥ ಮತದಾರನ ಸಮಸ್ಯೆ ಮತ್ತು ಅವ್ರದ್ದೇ ರೈತನ ಸಮಸ್ಯೆ. ಇಲ್ಲಿ ರಾಜಕೀಯ ಮಾಡೋದ್ರಿಂದ ಎಲ್ಲೊಂದು ಕಡೆ ಒಂದು ಓಟು ಆ ಕಡೆ ಆಗ್ಬೋದು, ಒಂದು ಓಟು ಈ ಕಡೆ ಆಗ್ಬೋದು. ಆದರೆ ರೈತರ ಸಮಸ್ಯೆ ಬಂದಾಗ ಯಾರು ಕೂಡ ಪಕ್ಷಾತೀತವಾಗಿ ಕೆಲಸವನ್ನು ಮಾಡಬೇಕು. ಇನ್ನೂ ಕೂಡ ಯಾಕೆ ಗೊಬ್ಬರ ಕೊರತೆ ಇದೆ, ಸುಮಾರು 1,26,000 ಟನ್ನಷ್ಟು ಗೊಬ್ಬರ ಕೊರತೆ ಇದೆ. ಕೇಂದ್ರ ಸರ್ಕಾರ ಜೊತೆ ರಾಜ್ಯ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇಲ್ಲ. ರಾಜ್ಯ ಸರ್ಕಾರ ಎಲ್ಲ ಒಂದು ಕಡೆ ರೈತರ ಸಮಸ್ಯೆಗಳು ಮರ್ತೋಗ್ಬಿಟ್ಟಿದೆ. ಆದರೆ ರಾಜ್ಯ ಸರ್ಕಾರ ಮಾಡ್ತಕ್ಕಂಥ ಈ ಕೆಲಸದ ವಿರುದ್ಧ ಅಥವಾ ರೈತರ ಬಗ್ಗೆ ನಿಜವಾಗ ಕಾಳಜಿ ಇರತಕ್ಕಂಥ ಭಾರತೀಯ ಜನತಾ ಪಕ್ಷದ ಸಂಸದರು ಮತ್ತು ಸಚಿವರುಗಳು ಕೇಂದ್ರಕ್ಕೆ ಒತ್ತಡ ಹಾಕಿ ಗೊಬ್ಬರವನ್ನು ತರಿಸ್ಬೇಕಲ್ಲ, ಯಾರು ಕೂಡ ಈ ಕೆಲಸವನ್ನು ಮಾಡ್ತಿಲ್ಲ. ಕೃಷಿ ಇಲಾಖೆ ಅಧಿಕಾರಿಗಳು ಮಣ್ಣು ತಿಂತಿದ್ದಾರೆ, ಅವ್ರನ್ನ ಕೇಳೋರಿಲ್ಲ. ಅಂದರೆ ಎಲ್ಲಿ ಯಾವ ಸರ್ಕಾರ ಎಲ್ಲ ಒಂದು ಕಡೆ ಅಧಿಕಾರಿಗಳು ಕಂಟ್ರೋಲ್ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ರಾಜ್ಯ ಸರ್ಕಾರ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಆಗಿ ಸಾಧ್ಯ ಇಲ್ಲ. ರಾಜ್ಯದ ಎಲ್ಲ ಕೃಷಿ ಅಧಿಕಾರಿಗಳು ವ್ಯಾಪಾರಕ್ಕೆ ಇಳ್ಕೊಟ್ಟಿದ್ದಾರೆ, ಎಲ್ಲಿ ದುಡ್ಡು ಮಾಡೋದು ಅನ್ನೋದಿದ್ದಾರೆ. ಅದರ ಜೊತೆಗೆ ಸಚಿವರು ಕೂಡ ಕೃಷಿ ಅಧಿಕಾರಿಗಳನ್ನು ಸುಮ್ಮನೆ ಬಿಟ್ಟುಬಿಟ್ಟಿದ್ದಾರೆ. ಯಾಕೆ ಸುಮ್ಮನೆ ಬಿಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ, ಆಯ್ತಾ. ರಾಜನಂತೆ ಪ್ರಜೆ ಅನ್ನೋದು ಇಲ್ಲಿ ಪ್ರಮುಖ ಆಗಿರ್ತಕ್ಕಂಥ. ಒಟ್ಟಾರೆ ಈ ಸಮಸ್ಯೆ ಬಗೆಹರಿಸಬೇಕಾಗಿರುತ್ತೆ. ಆಯಿತು, ರಾಜ್ಯ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳ್ಕೊಳ್ಳಿ. ಆಯಿತು, ಯೋಗ್ಯತೆ ಇರತಕ್ಕಂಥ ಭಾರತೀಯ ಜನತಾ ಪಕ್ಷದ ಸಂಸದರು ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಸಚಿವರು ಕೇಂದ್ರಕ್ಕೆ ಒತ್ತಡ ಹಾಕಿ ರಾಜ್ಯಕ್ಕೆ ಗೊಬ್ಬರವನ್ನು ಕರೆಸಿ ರೈತರ ಸಮಸ್ಯೆಯನ್ನು ಬಗೆಹರಿಸಬೇಕಲ್ವಾ. ಇದೇ ರೀತಿ ರಾಜಕೀಯ ಮಾಡಿದರೆ ರೈತರ ಪರಿಸ್ಥಿತಿ ಏನಾಗಬೇಕು ಸ್ವಾಮಿ? ಪ್ರತಿ ವರ್ಷ ಇದು ವಾರ್ಷಿಕ ವಿದ್ಯಾ
ವಿದ್ಯಮಾನ ಆಗ್ತಿರ್ತಕ್ಕಂಥದ್ದು. ಗೊಬ್ಬರ ಕೊರತೆ, ಬೀಜ ಕೊರತೆ ಆದರೆ ಯಾರು ಕೇಳೋರು? 2008ರಲ್ಲಿ ಗೋಲಿಬಾರ್ ಆದರೂ ಕೂಡ 18 ವರ್ಷಗಳ ನಂತರ ಕೂಡ ಸರ್ಕಾರಗಳು ಎಚ್ಚೆತ್ತುಕೊಳ್ಳಿಲ್ಲ, ಕೃಷಿ ಇಲಾಖೆ ಅಧಿಕಾರಿಗಳು ತಯಾರಾಗ್ತಿಲ್ಲ ಅಂತ ಹೇಳಿದ್ರೆ ಬಹುಶಃ ಇಲ್ಲಿ ಯಾರು ರೈತರನ್ನು ಕಾಪಾಡ್ಯಾರು? ರೈತರು ಎಲ್ಲರೂ ಕೂಡ ಬೀದಿ ಬಿಡಿ ಇವ್ರಿಗೆಲ್ಲರಿಗೂ ಪಾಠವನ್ನು ಕಲಿಸ್ಬೇಕು, ಜಿಲ್ಲಾಧಿಕಾರಿಗಳ ಕಚೇರಿಗೆ ನುಗ್ಗಬೇಕು, ಕೃಷಿ ಇಲಾಖೆ ಅಧಿಕಾರಿಗಳ ಕಚೇರಿಗೆ ನುಗ್ಗಬೇಕು, ಎಲ್ಲ ಕೇಂದ್ರ ಸಚಿವರು, ಸಂಸದರು, ಶಾಸಕರು ಮನೆಗಳಿಗೆ ನುಗ್ಗಿ ಘೇರಾವ್ ಹಾಕಬೇಕು. ಆಗ ಇವರಿಗೆ ಬುದ್ಧಿ ಬರುತ್ತೆ. ನೋಡೋಣ ಏನೇನು ಮಾಡ್ತಾರೆ ಅಂತ. ಯಾಕೆಂದ್ರೆ ಇವರು ಯೂರಿಯಾ ಹಂಚೋ ಅಷ್ಟೊತ್ತಿಗೆ ಮೋಸ್ಟ್ ಪ್ರಾಬಲಿ ಆ ಬೆಳೆಗಳೇ ನಾಶ ಆಗೋಗ್ಬಿಟ್ಟಿರ್ತವೆ. ಬೆಳೆನೇ ಗೊಬ್ಬರ ಆಗಿರುತ್ತೆ. ಎಸ್, ಹೌದು.